ಹಲೋ ಎವ್ರಿವನ್, ವೆಲ್ಕಮ್ ಟು ಎಕನಾಮಿಕ್ಸ್ ಪಾಠಶಾಲಾ. ನಾನು ಗಿರಿಧರ್ BH MA ಎಕನಾಮಿಕ್ಸ್ ಕೆಸೆಟ್ BEd ಹಾಗೂ TET ಅನ್ನು ಪೂರ್ಣಗೊಳಿಸಿದ್ದು. ಇವಾಗ ಕೆಸೆಟ್ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಕೊಡಲಿದ್ದೇನೆ. ಸೊ ಈ ನನ್ನ ಕೆಸೆಟ್ಗೆ ಸಂಬಂಧಪಟ್ಟ ಮೊದಲ ವಿಡಿಯೋದಲ್ಲಿ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪರಿಚಯ ಹಾಗೂ ಕೆಲವು ಮುಖ್ಯ ಪ್ರಶ್ನೋತ್ತರಗಳನ್ನು ಕುರಿತು ತಿಳಿಸಿಕೊಡಲಿದ್ದೇನೆ. ಹಾಗಾದರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಸ್ಕ್ರೀನ್ ಮೇಲೆ ಮೊದಲ ಪ್ರಶ್ನೆ ನೋಡ್ತಾ ಇರ್ಬೋದು ನೀವಿಲ್ಲಿ. ಅರ್ಥಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಇದೆ. ಸೊ ಇಲ್ಲಿ 4 ಆಪ್ಷನ್ಸ್ಗಳಿವೆ. JM ಕೇನ್ಸ್, ಲಿಯೋನಲ್ ರಾಬಿನ್ಸ್, ಆಲ್ಫ್ರೆಡ್ ಮಾರ್ಷಲ್ ಹಾಗೂ ಆಪ್ಷನ್ ಡಿ ಆ್ಯಡಮ್ ಸ್ಮಿತ್ ಅಂತ. ನಿಮಗೆ ಸರಿಯಾದ ಉತ್ತರ ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಅಥವಾ ಸರಿಯಾದ ಉತ್ತರ ಯಾವುದಂದರೆ ಇಲ್ಲಿ ಆ್ಯಡಮ್ ಸ್ಮಿತ್ ಅಂತಕ್ಕಂಥದ್ದು. ಆ್ಯಡಮ್ ಸ್ಮಿತ್ ಅವರನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತ ನಾವು ಯಾಕೆ ಕರಿತೀವಿ ಅಂದರೆ 1776ರಲ್ಲಿ ರಾಷ್ಟ್ರಗಳ ಸಂಪತ್ತು, ವೆಲ್ತ್ ಆಫ್ ನೇಷನ್ ಅಂತಕ್ಕಂಥ ಗ್ರಂಥವನ್ನು ಅವರು ರಚಿಸಿರ್ತಾರೆ. ಅದಕ್ಕೋಸ್ಕರ ಅರ್ಥಶಾಸ್ತ್ರಕ್ಕೆ ಅಡಿಪಾಯವನ್ನು ಹಾಕಿಕೊಟ್ಟಿದ್ದಕ್ಕೋಸ್ಕರ ಅವರಿಗೆ ನಾವು ಅರ್ಥಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತೇವೆ. ಹಾಗಾದರೆ ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ. ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಮೈಕ್ರೋ ಎಕನಾಮಿಕ್ಸ್ ಹೀಗೆಯೂ ಕರೆಯುತ್ತಾರೆ. ಇದಕ್ಕೆ ಕಾರಣ ಏನು ಅಂತ ಇದೆ. ಸೊ ಆಪ್ಷನ್ ಎ ಉದ್ಯೋಗ ಸಿದ್ಧಾಂತ, ಆಪ್ಷನ್ ಬಿ ಆದಾಯ, ಆಪ್ಷನ್ ಸಿ ಸಂಪತ್ತಿನ. ಇವೆಲ್ಲವೂ ಸಮಗ್ರಕ್ಕೆ ಸಂಬಂಧಪಟ್ಟಿದ್ದು. ಸೊ ಸರಿಯಾದ ಉತ್ತರ ಯಾವುದು? ಬೆಲೆ ಸಿದ್ಧಾಂತ. ಯಾಕೆ ಬೆಲೆ ಸಿದ್ಧಾಂತನೇ ಸರಿಯಾದ ಉತ್ತರ ಆಗುತ್ತೆ ಅಂತಂದರೆ, ಸೂಕ್ಷ್ಮ ಅರ್ಥಶಾಸ್ತ್ರವು ವೈಯಕ್ತಿಕ ಘಟಕಗಳ ಬೆಲೆ ನಿರ್ಧಾರದ ಮೇಲೆ ಕೇಂದ್ರೀಕರಿಸುವುದರಿಂದ, ಅಂದರೆ ಸಣ್ಣ ವಿಷಯಗಳು ಹಾಗೂ ವೈಯಕ್ತಿಕ ವಿಷಯಗಳನ್ನು ಕುರಿತು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಲ್ಲ, ಅದಕ್ಕೋಸ್ಕರ ಬೆಲೆ ಸಿದ್ಧಾಂತ ಅಂತಕ್ಕಂಥದ್ದು ಈ ಪ್ರಶ್ನೆಯ ಸರಿಯಾದ ಉತ್ತರವಾಗಿದೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಮೈಕ್ರೋ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಪ್ರಶ್ನೆ ಇದೆ. ಸೊ ನಿಮಗೆ ಇಲ್ಲಿ ಡೌಟ್ ಇರ್ಬೋದು, ಆಪ್ಷನ್ ಎ ಆರ್ ಆಪ್ಷನ್ ಸಿ ಅಂತಕ್ಕಂಥದ್ದು. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಸಿ. ಗ್ರೀಕ್ ಪದದ ಮೈಕ್ರೋಸ್ ಎನ್ನುವ ಪದದಿಂದ ಬಂದಿದೆ. ಸೊ ಮೈಕ್ರೋಸ್ ಎಂದರೆ ಏನು? ಸಣ್ಣದು ಅಥವಾ ಚಿಕ್ಕದು ಅಂತ ಅರ್ಥವನ್ನು ಕೊಡುತ್ತದೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 4ನೇ ಪ್ರಶ್ನೆ ಇದೆ. ಕೊರತೆಯ ವ್ಯಾಖ್ಯಾನವನ್ನು, ಸ್ಕೇರ್ಸಿಟಿ ಡೆಫಿನಿಷನ್ ನೀಡಿದವರು ಯಾರು? ನಿಮಗೆ ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಸೊ ಇಲ್ಲಿ ನಿಮ್ಗೆ ಏನು ಡೌಟ್ ಇರಬಹುದು ಇದ್ದರೆ ಬಿ ಆರ್ ಡಿ ಇರಬಹುದು ಅಂತ ನಾನು ಅಂದ್ಕೊಳ್ತೀನಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಡಿ, ಲಿಯೋನಲ್ ರಾಬಿನ್ಸ್ ಅಂತ ಕರಿತೀವಿ. ಯಾಕೆ ಅವರನ್ನು ಕೊರತೆ ವ್ಯಾಖ್ಯಾನ ನೀಡಿದವರು ಅಂತ ಕರಿತೀವಿ ಅಂದರೆ, ಸೀಮಿತ ಸಂಪನ್ಮೂಲಗಳನ್ನು ಮತ್ತು ಅಪರಿಮಿತ ಬಯಕೆಗಳ ನಡುವಿನ ಸಂಬಂಧವೇ ಅರ್ಥಶಾಸ್ತ್ರ ಎಂದು ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ಕೊರತೆ ವ್ಯಾಖ್ಯಾನ ನೀಡಿರ್ತಕ್ಕಂಥ ಯಾರು? ಲಿಯೋನಲ್ ರಾಬಿನ್ಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು. ಸೂಕ್ಷ್ಮ ಅರ್ಥಶಾಸ್ತ್ರವು ಯಾವುದರ ಅಧ್ಯಯನ ಮಾಡುತ್ತದೆ? ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಎ, ಸಿ ಮತ್ತು ಡಿ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ವೈಯಕ್ತಿಕ ಅಥವಾ ಗ್ರಾಹಕ ಉದ್ಯಮ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಬೇಕಾದ್ರೆ, ಅರ್ಥಶಾಸ್ತ್ರವನ್ನು ಸೂಕ್ಷ್ಮ ಮತ್ತು ಸಮಗ್ರ ಎಂದು ಮೊದಲು ವಿಂಗಡಿಸಿದವರು ಯಾರು ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ರ್ಯಾಗ್ನರ್ ಫ್ರಿಶ್. ರ್ಯಾಗ್ನರ್ ಫ್ರಿಶ್ ಯಾಕಂತಂದರೆ 1933ರಲ್ಲಿ ರ್ಯಾಗ್ನರ್ ಫ್ರಿಶ್ ಅವರು ಈ ಎರಡೂ ಪದಗಳನ್ನು ಮೊದಲು ಬಳಸಿದರು. ಅದಕ್ಕೋಸ್ಕರ ಸೂಕ್ಷ್ಮ ಸಮಗ್ರ ಎಂದು ಮೊದಲು ವಿಂಗಡಿಸಿದವರು ಯಾರು ಅಂತ ಪ್ರಶ್ನೆ ಇದ್ದರೆ ಸರಿಯಾದ ಉತ್ತರ ಯಾವುದಾಗುತ್ತದೆ? ಇಲ್ಲಿ ರ್ಯಾಗ್ನರ್ ಫ್ರಿಶ್ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರಬಹುದು. ಸಂಪನ್ಮೂಲಗಳ ಪರ್ಯಾಯ ಬಳಕೆಗಳಿಂದಾಗಿ ಉದ್ಭವಿಸುವ ಸಮಸ್ಯೆ ಯಾವುದು ಅಂತ ಇದೆ. ಪರ್ಯಾಯ ಬಳಕೆಯಿಂದ ಯಾವ ಸಮಸ್ಯೆ ಉದ್ಭವಿಸುತ್ತದೆ? ಆಯ್ಕೆಯ ಸಮಸ್ಯೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸಂಪನ್ಮೂಲಗಳು ಸೀಮಿತವಾಗಿವೆ, ಅದಕ್ಕೋಸ್ಕರ ಪರ್ಯಾಯ ಬಳಕೆ ಇರುವುದರಿಂದ ಆಯ್ಕೆ ಸಮಸ್ಯೆ ಉದ್ಭವಿಸುತ್ತದೆ. ಸೊ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್. ಅರ್ಥಶಾಸ್ತ್ರದ ಕಲ್ಯಾಣ ವ್ಯಾಖ್ಯಾವನ್ನು ಅಥವಾ ವೆಲ್ಫೇರ್ ಡೆಫಿನೇಷನ್, ಯೋಗಕ್ಷೇಮ ವ್ಯಾಖ್ಯಾ ಅಂತಲೂ ಕರಿತೀವಿ, ಅದನ್ನು ನೀಡಿದವರು ಯಾರು ಅಂತ ಪ್ರಶ್ನೆ ಇದೆ. ಸೊ ಸರಿಯಾದ ಉತ್ತರ ಯಾವುದಿದೆ ಅಂತ ಗೆಸ್ ಮಾಡಿ. ಸೊ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ, ಆಲ್ಫ್ರೆಡ್ ಮಾರ್ಷಲ್. ಮಾರ್ಷಲ್ ಅವರು ಮಾನವನ ಕಲ್ಯಾಣ, ಭೌತಿಕ ಸುಖ ಅರ್ಥಶಾಸ್ತ್ರಕ್ಕೆ ಮಹತ್ವ ನೀಡಿದ್ದಾರೆ. ಅದಕ್ಕೋಸ್ಕರ ಕಲ್ಯಾಣ ವ್ಯಾಖ್ಯೆ ನೀಡಿದವರು ಯಾರು? ಸರಿಯಾದ ಉತ್ತರ ಯಾವುದಾಗುತ್ತೆ? ಇಲ್ಲಿ ಆಲ್ಫ್ರೆಡ್ ಮಾರ್ಷಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರಬಹುದು. ಈ ಕೆಳಗಿನವುಗಳಲ್ಲಿ ಯಾವುದು ಉತ್ಪಾದನಾ ಅಂಗವಲ್ಲ? ಸೊ 4 ಉತ್ಪಾದನಾ ಅಂಗಗಳಿವೆ. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಸೊ ಹಾಗಾದರೆ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು
ಯಾವುದಾಗಿದೆ ಅಂತ ಗೆಸ್ ಮಾಡಿ. ಹಣ ಅಂತಕ್ಕಂಥದ್ದು. ಯಾಕಂದರೆ ಬಂಡವಾಳ ಎಂದರೆ ಯಂತ್ರೋಪಕರಣಗಳು, ಹಣವು ಕೇವಲ ವಿನಿಮಯ ಮಾಧ್ಯಮವಾಗಿದೆ. ಅದಕ್ಕೋಸ್ಕರ ಇಲ್ಲಿ ಭೂಮಿ, ಶ್ರಮ, ಸಂಘಟನೆ ಸರಿಯಾದರೆ ಹಣ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ಸೊ 10ನೇ ಪ್ರಶ್ನೆ ನೋಡ್ತಾ ಇರಬಹುದು. ಸಕಾರಾತ್ಮಕ ಅರ್ಥಶಾಸ್ತ್ರ ಅಥವಾ ಪಾಸಿಟಿವ್ ಎಕನಾಮಿಕ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಇದೆ. ಸೊ ಇಲ್ಲಿ ಹೇಗಿರಬಾರದು, ಏನು ಇರಬೇಕು, ಏನಾಗಿದೆ ಅಥವಾ ಯಾವುದು ಅಲ್ಲ ಅಂತ 4 ಆಪ್ಷನ್ ಇವೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಪಾಸಿಟಿವ್ ಎಕನಾಮಿಕ್ಸ್ ಏನು ಹೇಳುತ್ತೆ? ವಾಸ್ತವಿಕ ಸಂಗತಿಗಳನ್ನು ಕಾರಣ ಪರಿಣಾಮ ವಿವರಿಸುತ್ತದೆ. ಅದಕ್ಕೋಸ್ಕರ ಅದನ್ನು ನಾವಿಲ್ಲಿ ಪಾಸಿಟಿವ್ ಅಥವಾ ಸಕಾರಾತ್ಮಕ ಅರ್ಥಶಾಸ್ತ್ರ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಬಳಕೆದಾರನ ತುಷ್ಟಿಗುಣವನ್ನು ಅಂದರೆ ಯುಟಿಲಿಟಿ ಅಳೆಯುವ ಘಟಕ ಯಾವುದು ಅಂತ ಇದೆ. ಸೊ ಯುಟಿಲಿಟಿಯನ್ನು ಅಳೆಯುವ ಘಟಕ ಯಾವುದು? ಲೀಟರ, ಕಿಲೋಗ್ರಾಮ, ಮೀಟರ? ಇವು 3 ರಾಂಗ್. ರೈಟ್ ಆನ್ಸರ್ ಯಾವುದು? ಯುಟೈಲ್ಸ್ ಅಂತ ಕರಿತೀವಿ. ಸರಿಯಾದ ಉತ್ತರ ಯಾವುದು? ಯುಟಿಲ್ಸ್. ಅರ್ಥಶಾಸ್ತ್ರದಲ್ಲಿ ತೃಪ್ತಿ ಮಟ್ಟವನ್ನು ಅಳೆಯಲು ಕಾಲ್ಪನಿಕವಾಗಿ ಯುಟಿಲ್ಸನ್ನು ಬಳಸುತ್ತಾರೆ. ಸೊ ನೆಕ್ಸ್ಟ್ ಕ್ವಶನ್, ಅವಕಾಶ ವೆಚ್ಚ ಅಪಾರ್ಚುನಿಟಿ ಕಾಸ್ಟ್ ಎಂದರೆ ಅಂತ ಉತ್ತರ ಇದೆ. ಸೊ ಅಪಾರ್ಚುನಿಟಿ ಕಾಸ್ಟ್ ಅಂದರೆ ಇಲ್ಲಿ ಬಿ ಸಿ ಡಿ ರಾಂಗ್ ಇವೆ. ಸೊ ಅಪಾರ್ಚುನಿಟಿ ಅಂದರೆ ಏನು? ತ್ಯಜಿಸಿದ ಮುಂದಿನ ಅತ್ಯುತ್ತಮ ಪರ್ಯಾಯ ವೆಚ್ಚ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಅಂದರೆ ಒಂದು ವಸ್ತುವನ್ನು ಪಡೆಯಲು ಬಿಟ್ಟುಕೊಟ್ಟ ಇನ್ನೊಂದು ವಸ್ತುವಿನ ಮೌಲ್ಯವೇ ಅವಕಾಶ ವೆಚ್ಚವಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 13 ನೋಡ್ತಾ ಇರಬಹುದು. ಬೇಡಿಕೆ ನಿಯಮದ ಪ್ರಕಾರ ಬೆಲೆ ಮತ್ತು ಬೇಡಿಕೆ ನಡುವಿನ ಸಂಬಂಧ ಯಾವ ಸಂಬಂಧವಿರುತ್ತೆ? ಸ್ಥಿರ, ಯಾವುದೂ ಇರುವುದಿಲ್ಲ, ನೇರ? ಸೊ ಸರಿಯಾದ ಉತ್ತರ ವಿರುದ್ಧ ಸಂಬಂಧ ಅಥವಾ ವಿಲೋಮ ಸಂಬಂಧ ಅಂತ ಕರಿತೀವಿ. ಯಾಕೆ ವಿರುದ್ಧ ಸಂಬಂಧ ಅಂದರೆ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ ಮತ್ತು ಬೆಲೆ ಕಡಿಮೆ ಆದಾಗ ಏನು ಬೇಡಿಕೆ ಹೆಚ್ಚಾಗುತ್ತದೆ. ಅದಕ್ಕೋಸ್ಕರ ವಿಲೋಮ ಅಥವಾ ವಿರುದ್ಧ ಸಂಬಂಧ ಸರಿಯಾದ ಉತ್ತರ. 14ನೇ ಪ್ರಶ್ನೆ ನೋಡ್ತಾ ಇರ್ಬೋದು. ಕಡಿಮೆ ಗುಣಮಟ್ಟದ ಸರಕುಗಳನ್ನು ಇನ್ಫೀರಿಯರ್ ಗೂಡ್ಸ್ ಹೀಗೆಯೂ ಕರೆಯುತ್ತೇವೆ. ಸೊ ಇನ್ಫೀರಿಯರ್ ಗೂಡ್ಸ್ಗಳಿಗೆ ಇನ್ನೊಂದು ಹೆಸರೇನಿದೆ ಗೊತ್ತಾ ನಿಮಗೆ? ಇಲ್ಲಿ ಗಿಫನ್ ಗೂಡ್ಸ್ ಅಂತ ಕರಿತೀವಿ. ಸರ್ ರಾಬರ್ಟ್ ಗಿಫನ್ ಪರಿಕಲ್ಪನೆ ನೀಡಿದ್ದಾರೆ. ಅದಕ್ಕೋಸ್ಕರ ಇವುಗಳನ್ನು ಗಿಫನ್ ಗೂಡ್ಸ್ ಎಂದು ಸಹ ನಾವು ಕರೆಯುತ್ತೇವೆ. ನಿಮಗೆ ಇದೇ ರೀತಿ ಇದು ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳ ಮೇಲೆ ಮಾಡಿರ್ತಕ್ಕಂಥ ವಿಡಿಯೋ ಆಗಿದೆ. ಸೊ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಯಾವ ವಿಷಯ ಬಗ್ಗೆ ವಿಡಿಯೋ ಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 15 ನೋಡ್ತಾ ಇರ್ಬೋದು. ಒಂದು ಮಾರುಕಟ್ಟೆಯಲ್ಲಿ ಒಬ್ಬನೇ ಮಾರಾಟಗಾರನಿದ್ದರೆ ಅದಕ್ಕೆ ಏನಂತ ಕರಿತೀವಿ? ಅಲ್ಪಜನ ರಾಂಗ್, ಪರಿಪೂರ್ಣ ರಾಂಗು, ದ್ವಿಜನ ರಾಂಗು, ರೈಟ್ ಯಾವುದು? ಏಕಸ್ವಾಮ್ಯ. ಒಬ್ಬನೇ ಮಾರಾಟಗಾರ ಸಂಪೂರ್ಣ ನಿಯಂತ್ರಣವಿದ್ದರೆ ಅದನ್ನು ಏಕಸ್ವಾಮ್ಯ ಮಾರುಕಟ್ಟೆ ಎಂದು ಕರೆಯುತ್ತೇವೆ. ನೆಕ್ಸ್ಟ್ 16th, ಸೀಮಾಂತ ತುಷ್ಟಿಗುಣ ಮಾರ್ಜಿನಲ್ ಯುಟಿಲಿಟಿ ಎಂದರೇನು ಅಂತ ಇದೆ. ಸೊ ಮಾರ್ಜಿನಲ್ ಅಂದರೆ ಅಡಿಷ್ನಲ್ ಅಂತ ರೈಟ್ ಆನ್ಸರ್ ಆಗುತ್ತೆ. ಸೊ ಯಾವುದು? ಹೆಚ್ಚುವರಿ ಘಟಕದಿಂದ ದೊರೆಯುವ ತುಷ್ಟಿಗುಣ. ಅಂದರೆ ಒಂದು ಹೆಚ್ಚುವರಿ ವಸ್ತು ಬಳಸಿದಾಗ ದೊರೆಯುವ ತೃಪ್ತಿಗೆ ಏನಂತ ಕರಿತೀವಿ ನಾವಿಲ್ಲಿ? ಸೀಮಾಂತ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 17 ನೋಡ್ತಾ ಇರ್ಬೋದು. ಉತ್ಪಾದನಾ ಸಾಧ್ಯತಾ ರೇಖೆ PPC ಸಾಮಾನ್ಯವಾಗಿ ಯಾವ ಆಕಾರದಲ್ಲಿ ಇರುತ್ತದೆ ಅಂತ ಇದೆ. ಯಾವ ಆಕಾರದಲ್ಲಿ ಇರುತ್ತೆ? ರೈಟ್ ಆನ್ಸರ್ ಆಪ್ಷನ್ ಬಿ, ಮೂಲಕ್ಕೆ ನತವಾಗಿ. ಇದೇನಿದೆ? ಹೆಚ್ಚುತ್ತಿರುವ ಅವಕಾಶ ವೆಚ್ಚದ ಕಾರಣದಿಂದ PPC ರೇಖೆ ಮೂಲಕ್ಕೆ ನತವಾಗಿ ಇರುತ್ತದೆ. ರೈಟ್ ಆನ್ಸರ್. ಕ್ವಶನ್ ನಂಬರ್ 18 ನೋಡ್ತಾ ಇರಬಹುದು. ಕ್ವಶನ್ ನಂಬರ್ 18. ಸೊ ಕ್ವಶನ್ ನಂಬರ್ 18 ಏನಿದೆ? ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಯಾರು ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ? ಸರಿಯಾದ ಉತ್ತರ ಸರ್ಕಾರ ಮತ್ತು ಖಾಸಗಿ ಎರಡೂ ವಲಯಗಳು. ಉದಾಹರಣೆಗೆ ಭಾರತ ದೇಶ, ಇಲ್ಲಿ ಸರ್ಕಾರ ಖಾಸಗಿ ಎರಡೂ ಸಹ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಕ್ವಶನ್ ನಂಬರ್ 19 ನೋಡ್ತಾ ಇರಬಹುದು. ಸರಕುಗಳ ಬೆಲೆ ನಿರ್ಧರಿಸುವಲ್ಲಿ ಕಾಲಾವಕಾಶದ ಮಹತ್ವವನ್ನು ವಿವರಿಸಿದವರು ಯಾರು? ಅಂದರೆ ಸರಕುಗಳ ಬೆಲೆ ನಿರ್ಧಾರ ಮಾಡಬೇಕಾದ್ರೆ ಸಮಯದ ಮಹತ್ವ ಬಗ್ಗೆ ಯಾರು ತಿಳಿಸಿದ್ದಾರೆ ಅಂತಂದರೆ ಆಲ್ಫ್ರೆಡ್ ಮಾರ್ಷಲ್ ಸರಿಯಾದ ಉತ್ತರ. ಮಾರ್ಷಲ್ ಅವರು ಮಾರುಕಟ್ಟೆ ಸಮಯವನ್ನು ಅಲ್ಪಾವಧಿ, ದೀರ್ಘಾವಧಿ ಎಂದು ವಿಂಗಡಿಸಿ ಬೆಲೆ ನಿರ್ಧಾರವನ್ನು ವಿವರಿಸಿದ್ದಾರೆ. ಸೊ ಕಾಲಾವಕಾಶ ಮಹತ್ವ ವಿವರಿಸಿದ್ದಾರೆ ಇಲ್ಲಿ ಆಲ್ಫ್ರೆಡ್ ಮಾರ್ಷಲ್ ಅವರು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 20 ನೋಡ್ತಾ ಇರ್ಬೋದು. ಔದಾಸೀನ್ಯ ರೇಖೆಗಳು ಪರಸ್ಪರ ಛೇದಿಸುವುದಿಲ್ಲ, ಇದು ಸರಿನಾ ತಪ್ಪಾ ಅಂತ ಇದೆ. ಉತ್ತರ ಸರಿ. ಯಾಕಂದರೆ IC ವಿಭಿನ್ನ ತೃಪ್ತಿ ಸೂಚಿಸುವುದರಿಂದ ಅವು ಎಂದಿಗೂ ಪರಸ್ಪರ ಛೇದಿಸುವುದಿಲ್ಲ.
ನೆಕ್ಸ್ಟ್ ಕ್ವಶನ್ ನಂಬರ್ 21. ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಬೇಡಿಕೆಯಲ್ಲಿ ಬೇಡಿಕೆ ರೇಖೆಯು ಹೇಗಿರುತ್ತದೆ? ನೆನ್ಪಿಟ್ಕೊಳ್ಳಿ, ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಬೇಡಿಕೆ ರೇಖೆಯಲ್ಲಿ ರೇಖೆಯು ಹೇಗಿರುತ್ತದೆ ಅಂತ ಇದೆ. ಸೊ ಮೇಲ್ಮುಖವಾಗಿ ಯಾವುದೂ ಅಲ್ಲ, ಲಂಬವಾಗಿರುತ್ತದೆ ಅಂತ ಇದೆ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ, ಸಮತಲವಾಗಿರುತ್ತದೆ. ಬೆಲೆಯಲ್ಲಿ ಬದಲಾವಣೆ ಇಲ್ಲದಿದ್ದರೂ ಬೇಡಿಕೆಯಲ್ಲಿ ಅಪಾರ ಬದಲಾವಣೆ ಇದ್ದರೆ ಅದು ಸಮತಲವಾಗಿರುತ್ತದೆ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 22. ಮಾರುಕಟ್ಟೆಯ ಸಮತೋಲನ, ಮಾರ್ಕೆಟ್ ಈಕ್ವಿಲಿಬ್ರಿಯಂ ಉಂಟಾಗುವುದು ಯಾವಾಗ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಬೇಡಿಕೆ ಪೂರೈಕೆಗೆ ಸಮಾನವಾದಾಗ ಸಮತೋಲನ ಬೆಲೆ ನಿರ್ಧಾರವಾಗುತ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 23. ಅರ್ಥಶಾಸ್ತ್ರವು ಯಾವುದರ ಅಧ್ಯಯನವಾಗಿದೆ? ನಿಮಗೆಲ್ಲ ಇದು ಗೊತ್ತೇ ಇರತಕ್ಕಂಥದ್ದು. ಆಪ್ಷನ್ ಸಿ, ಮಾನವನ ಆರ್ಥಿಕ ಚಟುವಟಿಕೆಗಳ ಅಧ್ಯಯನವೇ ಅರ್ಥಶಾಸ್ತ್ರವಾಗಿದೆ. ಕ್ವಶನ್ ನಂಬರ್ 24. ಪೂರಕ ಸರಕುಗಳಿಗೆ ಕಾಂಪ್ಲಿಮೆಂಟ್ರಿ ಗೂಡ್ಸ್ ಒಳ್ಳೆಯ ಉದಾಹರಣೆ ಯಾವುದು? ಇದಕ್ಕೆ ಒಂದು ಉದಾಹರಣೆ ಹೇಳಬೇಕಾದ್ರೆ ಕಾಂಪ್ಲಿಮೆಂಟ್ರಿ ಗೂಡ್ಸ್ಗೆ ಚಹಾ ಕಾಫಿ ಇರಬಹುದಾ? ಗೆಸ್ ಮಾಡಿ. ಕೋಕಾ-ಕೋಲಾ, ಪೆಪ್ಸಿ? ಅದನ್ನೂ ಅಲ್ಲ. ರೈಟ್ ಆನ್ಸರ್ ಡಿ, ಪೆನ್ನು ಮತ್ತು ಇಂಕು. ದಟ್ ಈಸ್ ರೈಟ್. ಇವೆರಡು ಜೊತೆಯಾಗಿ ಬಳಸಬೇಕು, ಹಾಗಾಗಿ ಇವುಗಳನ್ನು ಪೂರಕ ಸರಕುಗಳು ಅಂತ ಕರಿತೀವಿ. ಕ್ವಶನ್ ನಂಬರ್ 25. ಅರ್ಥವ್ಯವಸ್ಥೆಯ ಕೇಂದ್ರೀಯ ಸಮಸ್ಯೆಗಳಲ್ಲಿ ಕೆಳಗಿನ ಯಾವುದು ಸೇರಿಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಯಾವುದು ಗೊತ್ತಾ? ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾವ ಸರಕು ಉತ್ಪಾದಿಸಬೇಕು ಸರಿ ಇದೆ, ಆದರೆ ಯಾವ ದೇಶದಲ್ಲಿ ಉತ್ಪಾದಿಸಬೇಕು ಇದು ತಪ್ಪಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಇದೊಂದು ಸಮಸ್ಯೆ ಎಂದು ಪರಿಗಣಿಸುವುದಿಲ್ಲ, ಅದಕ್ಕೋಸ್ಕರ ಇದು ತಪ್ಪಾಗಿದೆ. ನೆಕ್ಸ್ಟ್ ಒನ್ ನೋಡಬೇಕಾದ್ರೆ, ಒಟ್ಟು ಉತ್ಪಾದನೆಯು ಗರಿಷ್ಠ ಮಟ್ಟದಲ್ಲಿದ್ದಾಗ, ಟೋಟಲ್ ಪ್ರೊಡಕ್ಷನ್ ಮ್ಯಾಕ್ಸಿಮಮ್ ಇದ್ದಾಗ ಸೀಮಾಂತ ಉತ್ಪಾದನೆ ಎಷ್ಟಿರುತ್ತದೆ ಅಂತ ಇದೆ. ಸರಿಯಾದ ಉತ್ತರ ಶೂನ್ಯ. ಒಟ್ಟು ಉತ್ಪಾದನೆ ಗರಿಷ್ಠ ಇದ್ದಾಗ ಸೀಮಾಂತ ಶೂನ್ಯವಾಗಿರುತ್ತದೆ. ಸರಿಯಾದ ಉತ್ತರ. ಸೊ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೀವಿ. 27ನೇ ಪ್ರಶ್ನೆ. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯ ಮುಖ್ಯ ಗುರಿ ಯಾವುದು? ಬಂಡವಾಳಶಾಹಿಯ ಮುಖ್ಯ ಗುರಿ ಯಾವುದು ಗೊತ್ತಾ ನಿಮಗೆ? ಗರಿಷ್ಠ ಲಾಭ, ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಕ್ವಶನ್ ನಂಬರ್ 28 ನೋಡ್ತಾ ಇರಬಹುದು ಇಲ್ಲಿ. ಸರಕುಗಳ ಬೆಲೆ ಹೆಚ್ಚಾದಂತೆ ಅವುಗಳ ಪೂರೈಕೆ, ಬೆಲೆ ಹೆಚ್ಚಾದಾಗ ನೀವೇನು ಮಾಡ್ತೀರ? ವಸ್ತುಗಳ ಪೂರೈಕೆ ಸಹ ಹೆಚ್ಚು ಮಾಡ್ತೀವಿ, ಹೆಚ್ಚಾಗುತ್ತದೆ. ಯಾಕಂದರೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ಹೆಚ್ಚು ಲಾಭ ಸಿಗುತ್ತದೆ, ಅದಕ್ಕೋಸ್ಕರ ಹೆಚ್ಚಾಗುತ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ವ್ಯಾಪಾರದಲ್ಲಿ ಬೆಲೆ ಭೇದ ಭಾವ ಎಲ್ಲಿ ಕಂಡು ಬರುತ್ತದೆ ಅಂತ ಇದೆ. ಸೊ ಬೆಲೆ ಭೇದ ಭಾವ ಅಂದರೆ ಕೆಲವರಿಗೆ ಕಡಿಮೆ ಬೆಲೆಯಲ್ಲಿ ಕೊಡ್ತಕ್ಕಂಥದ್ದು, ಕೆಲವರಿಗೆ ಜಾಸ್ತಿ ಬೆಲೆ ಕೊಡ್ತಕ್ಕಂಥದ್ದು. ಇದು ಯಾವ ಮಾರುಕಟ್ಟೆಯಲ್ಲಿ ಕಂಡು ಬರುತ್ತದೆ ಅಂದರೆ ಏಕಸ್ವಾಮ್ಯದಲ್ಲಿ. ಯಾಕಂದರೆ ಏಕಸ್ವಾಮ್ಯಗಾರನು ಒಬ್ಬನೇ ಮಾರಾಟಗಾರ ಇದ್ದು ಬೇರೆ ಬೇರೆ ವ್ಯಕ್ತಿಗಳು ನಿಗದಿಪಡಿಸಬಹುದು. ಸೊ ಕೊನೆಯದಾಗಿ ಅರ್ಥಶಾಸ್ತ್ರದಲ್ಲಿ ಸಂಪತ್ತು ಎಂದರೆ ಏನು ಅಂತ ಇದೆ. ಸೂರ್ಯನ ಬೆಳಕು, ಚಿನ್ನ, ಹಣ ಅಲ್ಲ. ಸಂಪತ್ತು ಎಂದರೆ ಅದಕ್ಕೆ ಕರಿತೀವಿ ವಿನಿಮಯ ಮೌಲ್ಯವಿರುವ ಉಪಯುಕ್ತವಾಗಿರುವ ವಸ್ತುಗಳು. ಅಂದರೆ ಯಾವುದಕ್ಕೆ ಮೌಲ್ಯವಿದೆಯೋ, ಮಾರುಕಟ್ಟೆಯಲ್ಲಿ ವಿನಿಮಯ ಸಾಧ್ಯವೋ ಅದೆಲ್ಲವೂ ಸಂಪತ್ತು. ಉದಾಹರಣೆಗೆ ಕಬ್ಬಿಣ, ಕಲ್ಲು ಇವುಗಳು ನೋಡಿದಾಗ ಎಲ್ಲವೂ ತನ್ನದೇ ಆಗಿರ್ತಕ್ಕಂಥ ಮೌಲ್ಯ ಹೊಂದಿದೆ. ಯಾವುದು ಮೌಲ್ಯ ಹೊಂದಿದೆಯೋ, ವಿನಿಮಯ ಮಾಡಲು ಸಾಧ್ಯವಿದೆಯೋ ಅಂಥ ವಸ್ತುಗಳಿಗೆ ನಾವೇನಂತ ಕರಿತೀವಿ? ಸಂಪತ್ತು ಅಂತ ಕರಿತೀವಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.